ಶಿವಜಂಗಮ ಪುರೋಹಿತ ಸಂಘಕ್ಕೆ ದೇವರನ್ನು ತಪಸ್ಸು ಪೂಜೆಗಳಿಂದ ಕಾಣಲು ಸಾಧ್ಯವಿಲ್ಲ. ಕಲಿಯುಗದಲ್ಲಿ ನಿಜವಾಗ್ಲೂ ಜಗದ್ಗುರು ಶರಣರಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಬ್ರಾಹ್ಮಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರಿಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಅಂಗ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಂಡಿದ್ದ ಇಷ್ಟಲಿಂಗ ಪೂಜೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜಿಲ್ಲೆಗೆ ಕಾಶಿ ಜಗದ್ಗುರುಗಳ ಆಗಮನ ಕಳೆದ 7 ದಿನಗಳಿಂದ ರಾಯಚೂರು ನಗರದಲ್ಲಿ ಕಾಶಿ ವಿಶ್ವನಾಥನೇ ಬಂದು ಇಡೀ ಜಿಲ್ಲೆಯನ್ನು ಪವಿತ್ರಗೊಳಿಸಿದಂತಾಗಿದ್ದು, ಜಿಲ್ಲೆಯಲ್ಲಿ ಅನಾವೃಷ್ಟಿ ಎದುರಾಗಬಹುದು ಎಂಬ ಆತಂಕದಲ್ಲಿದ್ದಾಗ ಕಾಶಿ ಜಗದ್ಗುರುಗಳ ಆಗಮನದಿಂದ ಜಿಲ್ಲೆಯ ಹಲವೆಡೆ ಮಳೆಯಾಗಿದ್ದು ರೈತರ ಮುಖದಲ್ಲಿ ಕಳೆ ಹೆಚ್ಚಿದೆ ಎಂದರು. ಭಾರತ ದೇಶದಲ್ಲಿ ವಿಭಿನ್ನ ಸಂಸ್ಕೃತಿ ಇದ್ದು, ಆದರೆ ಜಾತಿ ಭೇದ ಧರ್ಮ ಎನ್ನದೆ ಎಲ್ಲರೂ ಒಂದು ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಕಾಶಿ ಜಗದ್ಗುರುಗಳು ಹೇಳುವ ಮೂಲಕ ಮಾನವ ಒಂದು ಎನ್ನುವ ಸಂದೇಶವನ್ನು ಸಾರಿದ್ದಾರೆ. ಕಲಿಯುಗದಲ್ಲಿ ಪೂಜೆ ಪುರಸ್ಕಾರ ತಪಸ್ಸುಗಳಿಂದ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಜಗದ್ಗುರುಗಳು ಶರಣರಲ್ಲಿ ದೇವರನ್ನು ಕಾಣಬಹುದಾಗಿದೆ ಎಂದು ಹೇಳಿದರು. ಹಾಗೆಯೇ ಈ ಕಾರ್ಯಕ್ರಮದ ವೇದಿಕೆಗೆ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ ಸದಸ್ಯರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ಸನ್ಮಾನ್ಯ ಶ್ರೀ ಬ್ಯಾಕ್ವಾಟ್ ಬಸವಗೌಡ ಮಾಜಿ ಬರ್ತಾರೆ. ಹಾಗೆ ರಾಯಚೂರಿನ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬೇಕು. ಹಾಗೆಯೇ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಗೌರವ ವಿನಂತಿ ಮಾಡಿಕೊಡ್ತಾರೆ. ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಯವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ. 7 ದಿನಗಳಿಂದ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನ ಸಾಕ್ಷಾತ್ ಕಾಶಿ ವಿಶ್ವನಾಥ್ ಅವರು ಇವತ್ತು ನಮ್ಮ ರಾಯಚೂರಿನಲ್ಲಿ ನೆಲೆಸಿ 7 ದಿನಗಳವರೆಗೆ ಇವತ್ತು ರಾಯಚೂರಿನಲ್ಲಿ ನಮ್ಮನ್ನೆಲ್ಲರೂ ಕೂಡ ಪವಿತ್ರವಾಗಿ ಮಾಡಿದರಂತ ಕೂಡ ತಪ್ಪಾಗಲಾರದು. ಯಾಕೆ ಈ ಮಾತು ಹೇಳ್ತೀರಂದ್ರೆ, ನಾನು ಇಡೀ ಎಲ್ಲ ಕಡೆಗೆ ಹೋಗಿ ಬಂದೆ, ಎಲ್ಲಿ ಕೂಡ ಮಳೆ ಇಲ್ಲ, ಒಂದು ಹನಿ ಕೂಡ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಇವತ್ತು ರಾಯಚೂರಿನಲ್ಲಿ ನಮಗೆ ಉತ್ತಮವಾಗಿ ವರದನ ಕೃಪಾಶೀರ್ವಾದದಿಂದ ಜಗದ್ಗುರುಗಳ ಕೃಪಾಶೀರ್ವಾದದಿಂದ ಇವತ್ತು ರಾಯಚೂರಿನಲ್ಲಿ ಮಳೆ ಆಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸಾಕ್ಷಾತ್ ಕಾಶಿ ವಿಶ್ವನಾಥ ನಮ್ಮ ರಾಯಚೂರಿಗೆ ಬಂದದಕ್ಕೆ ಇವತ್ತು ನಾವು ಸ್ವಲ್ಪ ಮಳೆಯನ್ನ ಕಂಡಿದ್ವಿ. ರೈತರ ಮುಖದಲ್ಲಿ ಇವತ್ತು ನಗುವನ್ನ ಕಾಣುವಂತದಕ್ಕೆ ಇವತ್ತು ಜಗದ್ಗುರುಗಳು ಮತ್ತು ಎಲ್ಲ ಶರಣರ ಇವತ್ತು ಕಾರಣ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ವಿಭಿನ್ನವಾದ ಸಂಸ್ಕೃತಿ ಇತಿಹಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಏನು ಪಂಚಪೀಠಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಲ್ಲದಿದ್ದರೂ ಕೂಡ ಪಂಚಪೀಠದ ಪೀಠಾಧಿಪತಿಗಳಾಗಿ ನಮ್ಮ ಕರ್ನಾಟಕದ ಜಗದ್ಗುರುಗಳು ಇವತ್ತಾಗಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆದಂತ ವಿಷಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ನಮ್ಮ ನಾಡಿನಲ್ಲಿ ಶರಣರು, ಸಂತರು, ಜಗದ್ಗುರುಗಳು ಇವರೆಲ್ಲ ನಡೆದಾಡುವಂತ ನಾಡು ನಮ್ಮ ಭಾರತ ದೇಶ. ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಸಿದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಸಂಸ್ಕೃತಿಗಳನ್ನು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂತವರು ನಮ್ಮ ಪಂಚಪೀಠದ ಜಗದ್ಗುರುಗಳಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಜ್ಯೋತಿರ್ಲಿಂಗ ದರ್ಶನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಲಕ್ಷಾಂತರ ಇವತ್ತು ಜನರಲ್ಲಿ ಹೋಗಿ ಆಶೀರ್ವಾದವನ್ನು ಪಡೆಯುವಂತ ಸಂದರ್ಭದಲ್ಲಿ ಈ ಪ್ರವಚನ ಪುರಾಣ ಸಮಾರಂಭಗಳು ಪ್ರತಿಯೊಂದು ಮಠ ಮಂದಿರಗಳಲ್ಲಿ ವಿಶೇಷವಾಗಿ ಚಾತುರ್ಮಾಸದಲ್ಲಿ ಯಾವಾಗಲೂ ನಡ್ಕೊಂಡು ಬರ್ತಾ ಇದ್ದಾರೆ. ಆಷಾಢ ಮಾಸದಿಂದ ಕಾರ್ತೀಕ ಮಾಸದವರೆಗೆ ಪ್ರತಿಯೊಂದು ಗ್ರಾಮ ನಗರಗಳಲ್ಲಿ ಪ್ರವಚನಗಳು ನಡ್ಕೊಂಡು ಬರ್ತಾ ಇದ್ದಾರೆ. ಇವುಗಳ ಮುಖ್ಯ ಉದ್ದೇಶ ಅಂದ್ರೆ ನಾವು ಯಾವಾಗಲೂ ಒಳ್ಳೆಯದನ್ನ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾಡಬೇಕನ್ನುವಂತಹ ವಿಚಾರ ಸರ್ವದಲ್ಲಿ ಯಾವಾಗಲೂ ಬರಬೇಕನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ವಿಚಾರ ಮಾಡಿ ನೋಡಿದ್ರೆ
ಪ್ರವಚನ ಸಮಾರಂಭಗಳನ್ನ ಮುಕ್ತಾಯನ ಮಾಡಬಾರ್ದು ಅಂತ ಹೇಳ್ತಾರೆ. ದಿನಾಲು ಹೇಗೆ ನಾವು ಊಟ ಮಾಡ್ತೇವೆ ದಿನಾಲು ಕೇಳ್ಕೊಂತ ಇರಬೇಕು, ಒಟ್ಟ ಬದಲಾಗಬಾರ್ದು ಅಂತ ಹೇಳ್ತಾರೆ. ಒಂದು ಸಾರಿ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಮಠ ಅದ, ಅಲ್ಲಿ ದಿನಾಲು ಪ್ರವಚನ ನಡೀತಾ ಇರುತ್ತೆ. ಒಂದ್ ದಿವಸನೂ ಬಂದಿರಂಗಿಲ್ಲ. ಒಬ್ಬ ಯಜಮಾನ ದಿನಾಲು ಪ್ರವಚನದಿಂದ ಪ್ರಾರಂಭಿಸಲ್ಪಟ್ಟಿರತಕ್ಕಂಥ ಈ ಕಾರ್ಯಕ್ರಮ ಸಾಂಗವಾಗಿ ನಡೀತಾ ಬರ್ತಾ ಇದೆ. ಜಲೇನ ಜಲಿತಂ ಪಂಕಂ ಜಲೇನ ಪರಿಶುದ್ಧಂತಿ ಚಿತ್ತೇನ ಜಲಿತ ಕರ್ಮಂ ಚಿತ್ತೇನ ಪರಿಶುದ್ಧಂತಿ ಅಂತ. ನೀರಿನಿಂದ ಏನಾಗಿರ್ತದ ಕೆಸರು ಆಗಿರ್ತದ. ಆ ಕೆಸರನ್ನ ತೊಳೆದುಕೊಳ್ಳಬೇಕಾದ್ರೆ ಮತ್ತೇನ್ ಬೇಕ್ರಿ? ನೀರೇ ಬೇಕು. ಜಲೇನ ಜಲಿತಂ ಪಂಕಂ ಜಲೇನ ಪರಿಶುದ್ಧಂತಿ ಚಿತ್ತೇನ ಜಲಿತ ಕರ್ಮಂ ಚಿತ್ತೇನ ಪರಿಶುದ್ಧಂತಿ. ಈ ಮನಸ್ಸಿನಿಂದ ಪಾಪ ಕೆಲಸ ಆಗಿಲ್ಲ ಅಂತ ಹೇಳೋಕು ಬರೋದಿಲ್ಲ. ಪಾಪಗಳಲ್ಲಿಯೇ ಮೂರು ತರನಾದಂತ ಪಾಪಗಳದಾವೆ. ಜ್ಞಾತ ಪಾಪ, ಅಜ್ಞಾತ ಪಾಪ, ಜ್ಞಾತ ಅಜ್ಞಾತ ಪಾಪ ಅಂತ. ಇವೆಲ್ಲ ಬಿಡಿಸೋದಕ್ಕೆ ಸಮಯ ಇಲ್ಲ. ತಿಳಿದನೋ ತಿಳಿಯಲಾರದ ಎಲ್ಲರ ಕಡೆಯಿಂದ ಪಾಪಗಳಾಗ್ತವೆ. ಇಲ್ರಿ ಅಪ್ಪೋರೆ ನಾವು ಪಾಪನೇ ಮಾಡಿಲ್ಲ. ಗಿಡದೊಳಗಿಂದ ಒಂದು ಹೂವ ಹರಿದ್ರೆ ಸಾಕಂತ ಬ್ರಹ್ಮ ಹತ್ಯೆ ಮಾಡಿದಷ್ಟು ಪಾಪ ಬರ್ತಾವೆ ಅಂತ. ಅಂಥ ಪಾಪಗಳನ್ನ ಹೋಗಬೇಕಾದರೆ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರ ಸಿದ್ಧಾಂತ ಶಿಖಾಮಣಿ ಆಶೀರ್ವಚನ ಕೇಳಿದ್ರೆ ಸಾಕಂತ ನೀವು ಮಾಡಿರ್ತಕ್ಕಂಥ ಪಾಪಗಳೇನಾಗ್ತವೆ? ಸುಟ್ಟು ಭಸ್ಮ ಆಗ್ತವೆ. ಕಂಪ್ಲೇಂಟ್ ಕೊಟ್ಟಾಗ ನಮ್ ಕಂಪ್ಲೇಂಟ್ ಕೊಟ್ಟಾಗ ಬಿಟ್ಟು ಅಂತ ಸರ್. ಆಮೇಲೆ ಲೆಟರ್ ಕೊಟ್ಟಾಗ ನಾವು ಫೋನ್ ಮಾಡಿದಾಗ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಸುಮಾರು 26 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಸಿನಿ ಆಪರೇಟರ್ ಎ ಪ್ರಕಾಶ್ ಅವರ ಇಂದು ವಯೋನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕನ್ನಡ ಭವನದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿದೆ. ಕರ್ತವ್ಯ ನಿಷ್ಠೆ, ಸರಳ ವ್ಯಕ್ತಿತ್ವ ಹಾಗೂ ಸೇವಾ ಮನೋಭಾವದಿಂದ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಪತ್ರಕರ್ತರ ಮೆಚ್ಚುಗೆಗೆ ಪಾತ್ರರಾಗಿದ್ದ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಿನಿ ಆಪರೇಟರ್ ಎ ಪ್ರಕಾಶ್ ಅವರು ಇಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದರು. ಈ ಹಿನ್ನೆಲೆಯಲ್ಲಿ ರಾಯಚೂರಿನ ಕನ್ನಡ ಭವನದಲ್ಲಿ ಆಯೋಜಿಸಲಾದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ, ಪತ್ರಕರ್ತರು, ಗಣ್ಯರು ಹಾಗೂ ಕುಟುಂಬದ ಸದಸ್ಯರು ಭಾಗವಹಿಸಿ ಎ ಪ್ರಕಾಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಿದರು. ಸುಮಾರು 26 ವರ್ಷಗಳ ಕಾಲ ಇಲಾಖೆಯಲ್ಲಿ ಸಮರ್ಥವಾಗಿ ಕರ್ತವ್ಯ ನಿರ್ವಹಿಸಿದ ಎ ಪ್ರಕಾಶ್ ಅವರ ಸೇವೆಯನ್ನು ಪ್ರಶಂಸಿಸಿದ ಗಣ್ಯರು, ನಿವೃತ್ತಿ ಜೀವನವು ಸುಖ, ಆರೋಗ್ಯ, ನೆಮ್ಮದಿ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸಿದರು.
ಸರ್ ಇಲ್ಲಿ ಮ್ಯಾಮ್ ರೆಡಿ ಮೇಡಮ್ ಈ ಕಡೆ ಕ್ಯಾಮ್ರಾ ಇಲ್ಲಿ ನೋಡಿ ಸರ್ ಈ ಕಡೆ ಮ್ಯಾಮ್ ಮ್ಯಾಮ್ ರೆಡಿ ಸರ್ ಇಲ್ಲಿ ನೋಡಿ ಇವತ್ತು ಕೆಲವು ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ಬಂದರೆ ಸಿಬ್ಬಂದಿಗಳ ಕೊರತೆ ಮೊದಲಿಂದ ಇದೆ. ಅಂತ ಸಂದರ್ಭದಲ್ಲಿ ನಾವು ರಾಯಚೂರು ಜಿಲ್ಲೆಯ ಕಚೇರಿಗೆ ಬಹಳಷ್ಟು ಕಾಲ ವರ್ಷಗಳ ಕಾಲ ಪರ್ಮನೆಂಟ್ ಅಧಿಕಾರಿ ಇರಲಿಲ್ಲ. ಯಾರ ಜಿಲ್ಲೆಯಲ್ಲಿ ಚಾರ್ಜ್ ಕೊಡ್ತಾ ಇದ್ರು, ಬಳ್ಳಾರಿನೋ ಯಾದಗಿರಿನೋ ಕೊಪ್ಪಳನ ಕೊಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳ ಸಂದರ್ಭದಲ್ಲಿ ಕೂಡ ಅವರು ಕಚೇರಿಯನ್ನು ಎಲ್ಲರೂ ಕೂಡ ನಿರ್ವಹಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಇವತ್ತು ಬೆಳಿಗ್ಗೆ ನಮ್ಮ ಜೆಡಿ ಪ್ರಕಾಶ್ ಅವೆಲ್ಲರೂ ನಮ್ಮ ವಾರ್ತಾ ಇಲಾಖೆ ಜಿಲ್ಲಾ ಮಟ್ಟದಲ್ಲೆಲ್ಲ ಕೇಂದ್ರ ಕಚೇರಿಗಳು ಕೂಡ ಎಲ್ಲರ ಪೈಕಿ ಪಾತ್ರರಾಗಿರ್ತಕ್ಕಂಥ ಪ್ರಕಾಶ್ ಒಳ್ಳೆಯ ಮತ್ತೆ ಪತ್ರಕರ್ತರ ಜೊತೆಗೆ ಎಲ್ಲರೊಂದಿಗೆ ಒಡನಾಟವನ್ನು ಒಳ್ಳೆಯ ಒಡನಾಟ ಕೂಡ ಹೊಂದಿದ ಇದಾಗಿತ್ತು. ಅವರ ಇಲಾಖೆ ಸುತ್ತೋಗ್ತಾ ಅಂದರೆ ನಮ್ಗೆ ಒಂದು ರೀತಿ ಬೇಜಾರು ಕೂಡ ಆಗ್ತಾ ಇದೆ. ಯಾಕಂದ್ರೆ ಇಲಾಖೆ ಒಳ್ಳೆಯ ಕೆಲಸಗಾರವಾಗಿ ನಮಗೆ ದುಃಖ ಕೂಡ ಆಗ್ತದೆ, ಒಂಥರ ಇದಾಗುತ್ತೆ. ಹಾಗಾಗಿ ನಾವು ಅವರನ್ನ ನಾವು ಸಂದರ್ಭದಲ್ಲಿ ಅದು ನಿವೃತ್ತಿ ಅನಿವಾರ್ಯ, ವಯೋನಿವೃತ್ತಿ ಅನ್ನೋದು ನಮ್ಮ ಜೀವನದಲ್ಲಿ ಹೋಗ್ತಕ್ಕಂಥ ಅನಿವಾರ್ಯ. ಹಾಗಾದರೂ ಕೂಡ ನಾವು ನಮ್ಮ ಇಲಾಖೆ ಒಂದು ಸಂಪರ್ಕದಾಗಿ ನಮ್ಮ ಸದಸ್ಯ ನಿವೃತ್ತರ ನಮ್ಮ ಇಲಾಖೆ ಒಂದು ಮಾರ್ಗದರ್ಶಕರಾಗಿ ಮಾರ್ಗದರ್ಶನ ಆಗಿರಲಿ, ಮತ್ತೆ ವಿಶೇಷವಾಗಿ ಸ್ಥಳೀಯ ಆಗಿರೋದ್ರಿಂದ ನಮ್ಮ ಎಲ್ಲ ಮುಗಿದ್ಮೇಲೆ ನನ್ನ ಸಿನಿಮಾ ನಾಮಗಳು ಹೋಗ್ತು ಸರ್. ಚಿರಂಜೀವಿ, ರಾಜ್ಕುಮಾರ್ ಅವೆಲ್ಲ SID ಟ್ಯಾಕ್ಸ್ನಲ್ಲಿ ಕೆಲಸ ಕೇಳಿದೆ ಸರ್. ರೀಲ್ಸ್ ಸುತ್ತೋದು ಬಿಟ್ಟು ನಾನು ಸಿನಿಮಾ ನೋಡಿದ್ದೆ. ನಮ್ಮ ಗುರುಗಳು ಹೊಡಿತಿದ್ರು ಸರ್ ಮೊದಲು ರೀಲ್ಸ್ ಸುತ್ತ. ಆಮೇಲೆ ರೀಲ್ಸ್ ಸುತ್ತ 50 ರೂಪಾಯಿ ತಿಂಗಳಿಗೆ 50 ರೂಪಾಯಿ ಸಂಬಳ. ಫಸ್ಟಿಗೆ 3 ತಿಂಗಳ ಏನು ಮಾಡ್ತೀವಿ ಸರ್, ಇಂಟ್ರೋಲಿಗೆ ಮಾರ್ಕ್ಸ್ ಕೊಡ್ತಿದ್ರು ಸರ್. 8 4 ಮಾರ್ಕ್ಸ್ ಕೊಡ್ತಿದ್ರು, ತೊಗೊಂಡು ಹೋಗಿ ಬಂದಿದ್ದೀನಿ. ಆಮೇಲೆ ಒಂದು 50 ರೂಪಾಯಿ ತಿಂಗಳಿಗೆ 50 ರೂಪಾಯಿ ಕೊಡು. ಕೊಟ್ಟ ಮೇಲೆ ಹಂಗೆ ಮಾಡ್ತಾ 1990 ಆಪರೇಟರ್ ಲೈಸೆನ್ಸ್ ಅಂತ ತೊಗೊಂಡ ಮೇಲೆ ಈಗ 6 ತಿಂಗಳು ಆದವು ಸರ್. ಅದು ಗದಗ ಯಾವ ಎಲ್ಲ 6 ತಿಂಗಳು ಇದಾಗಿತ್ತು. ಆದಮೇಲೆ 6 ಜಿಲ್ಲೆಗೆ ಒಂದು ಆಪರೇಟರ್ ಬೇಕಾಗಿತ್ತು ಸಿನಿಮಾ ಪ್ರಚಾರ ಮಾಡೋಕ್ಕೆ. ಪ್ರಚಾರ ಮಾಡೋಕ್ಕೆ ನಾ ಏನು ಮಾಡಿದೆ, ನಾವು ಎಂಪ್ಲಾಯ್ಮೆಂಟ್ಗೆ ತಿರುಗಾಡ್ತಿದ್ದೆ. ನಮ್ಗೆ ಇಂಟ್ರ್ಯೂ ಬರ್ತದೆ. ಇಂಟ್ರ್ಯೂ ಬಂದು ಸರ್ ಬಂದಮೇಲೆ ಮೇಲೆ ಇಂಟ್ರ್ಯೂ ಬಂದು ಹೋಗಿ ಬೆಂಗಳೂರಲ್ಲಿ ಹೋಗಿ ಆರ್ಪೋರ್ಟ್ ಸರ್ 10 ಜನ ಇದ್ದೀವಿ ಸರ್. 10 ಜನರಲ್ಲಿ ನಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡಿ
ಬೈಕ್ಗಳ ಮೇಲೆ ಹರಿದ ಸರ್ಕಾರಿ ಸಾರಿಗೆ ಬಸ್ ಹೋರುವ ಸವಾರನ ಸ್ಥಿತಿ ಗಂಭೀರ, ಸಾವು ಬದುಕಿನ ಮಧ್ಯೆ ಹೋರಾಟ. ರಾಯಚೂರು ನಗರದ ಗಾಂಧಿ ವೃತ್ತದಲ್ಲಿ ನಡೆದ ಅಪಘಾತ. ಯಾಸಿನ್ 32 ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರ. ನಗರದ ಆಂದ್ರೂನ್ ಕಿಲ್ಲದ ನಿವಾಸಿ ಮೆಕ್ಯಾನಿಕಲ್ ಯಾಸಿನ್ ಜೀವನ್ಮರ ಮಧ್ಯೆ ಹೋರಾಟ. ಕಳೆದ 2 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದ ಬಸ್ ಚಾಲಕನ ಅಜಾಗೃತೆಯಿಂದ 4 ಬೈಕ್ಗಳಿಗೆ ಡಿಕ್ಕಿ. ಬಸ್ನ ಚಕ್ರಕ್ಕೆ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿರುವ ಓರ್ವ ಸವಾರ. ನಗರದ ಓಪೆಕ್ ಆಸ್ಪತ್ರೆಗೆ ದಾಖಲು, ಮುಂದುವರೆದ ಚಿಕಿತ್ಸೆ. ರಾಯಚೂರು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಮುಂಗಾರು ವೈಫಲ್ಯದಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು, ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ತಕ್ಷಣವೇ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ರೈತ ಹಿರಿಯ ಹೋರಾಟಗಾರ ಚಾಮರಾಸ ಮಾಲಿಪಾಟೀಲ್ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂಗಾರು ಕೊರತೆಯಿಂದ ರಾಜ್ಯದ 180 ತಾಲೂಕು ಪ್ರದೇಶದಲ್ಲಿ ಬರ ಆವರಿಸಿದೆ. ಮುಂಗಾರು ವೈಫಲ್ಯದಿಂದ ಜಿಲ್ಲೆಯಲ್ಲಿ 38% ಮಾತ್ರ ಬಿತ್ತನೆ ಮಾಡಿದ್ದು, ಅದರಲ್ಲಿ 19% ಬಿತ್ತನೆ ನಷ್ಟ ಆಗಿದೆ. ಮುಂಗಾರು ಕುಂಠಿತದಿಂದ ಸಾಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಒಣಗದ ಹಂತಕ್ಕೆ ತಲುಪಿದ ಹಿನ್ನೆಲೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ರೈತರು ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರು ಗೂಳೆ ಹೋಗುತ್ತಿದ್ದಾರೆ ಎಂದರು. ರಾಜ್ಯ ಸರ್ಕಾರ ತಕ್ಷಣವೇ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಸೇರಿ ಸೂಕ್ತ ಬರ ಪರಿಹಾರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. 38% ಬಿತ್ತನೆ ಆಗಿದೆ. 38% ಬಿತ್ತನೆ ಆದರೆ ಅದರಲ್ಲಿ 50% ಸಂಪೂರ್ಣ ಹಾಳಾಗಿರುತ್ತೆ. 38%ನಲ್ಲಿ 50% ಅಂದರೆ 19% ಸಂಪೂರ್ಣ ಹಾಳಾಗಿರುತ್ತೆ. ಇನ್ನೂ 50% ಏನಾದರೂ ಜೀವ ಹಿಡ್ಕೊಂಡಿದೆ. ಏನು ಬೆಳೆ ಬರೋದಿಲ್ಲ, ಜೀವ ಹಿಡ್ಕೊಂಡು ನೋಡಕ ಜೀವ ಇದೆ ಹತ್ತಿ ಮತ್ತು ತೊಗರಿಯಲ್ಲಿ. ಅದೇನು ಬೆಳೆ ಕೊಡುವಂಥ ಸ್ಥಿತಿಯಲ್ಲಿ ಈಗ ಮಳೆ ಆದರೂ ಕೂಡ ಅದರಲ್ಲಿ ಏನು ಅಷ್ಟು ಅಂತ ಉತ್ಪನ್ನ ಕೂಡ ಬರೋಂಥ ಸ್ಥಿತಿಯಲ್ಲಿ ಇಲ್ಲ. ಒಟ್ಟಾರೆ ಏನಂತಂದರೆ ಬಿತ್ತನೆ ಆದಂಥ ಪ್ರದೇಶ ಎಲ್ಲ ಇವತ್ತು ನಷ್ಟದ ಅಂಚಿನಲ್ಲಿದೆ. ಇಷ್ಟೆಲ್ಲ ಆದ್ರೂ ಇವತ್ತು ಜಲಾಶಯಗಳು ಬರಿದಾಗಿವೆ, ಮಳೆ ಇಲ್ಲ, ಜನ ಜಾನುವಾರುಗಳಿಗೆ ನೀರಿಲ್ಲ. ಅನೇಕ ಗ್ರಾಮಗಳಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಕೃಷಿ ಕೂಲಿಕಾರರ ಕೆಲಸ ಇಲ್ಲ, ಗುಳೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ಸರ್ಕಾರ ಯಾಕೆ ಮೌನ ವಹಿಸಿದೆ ಅನ್ನೋದು ಅರ್ಥ ಆಗ್ತದೆ. ಇವತ್ತು ಮಂತ್ರಿಮಂಡಲ ರಚನೆಯು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಅಗತ್ಯ ಇವತ್ತು ಬರಗಾಲದ್ದು ಚಿಂತನೆ ಮಾಡೋದು ಕೂಡ ಬಹಳ ಅಗತ್ಯ ಇದೆ. ತಕ್ಷಣ ಏನಂತಂದ್ರೆ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು.
ಬರಗಾಲ ಅಂತ ಘೋಷಣೆ ಮಾಡಿ ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಮಾಡಬೇಕಾದಂಥದ್ದು ಆದ್ಯ ಕರ್ತವ್ಯ ಸರ್ಕಾರದ್ದು. ಅದನ್ನ ತಕ್ಷಣ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅಜರ ಸಯ್ಯದ್ ಶಾ ಶಾಮ್ ಸಲಾಂ ಹುಸೈನಿ ದರ್ಗಾ ಹುರುಸು 2026ಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಜೆಸ್ಕಾಂ ಅಧಿಕಾರಿಗಳು ಇಲಾಖೆಯ ಮೇಲಧಿಕಾರಿಗಳ ಲಿಖಿತ ಆದೇಶಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ನಡೆದುಕೊಂಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದರ್ಗಾದ ಅಧಿಕೃತ ಮುತ್ತುವಲಿ ಅವರ ಅನುಮತಿ ಪತ್ರ ಎನ್ಒಸಿ ಪಡೆಯದೆ ಯಾವುದೇ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಮುಖ್ಯ ಅಭಿಯಂತರು ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರು ಸ್ಪಷ್ಟ ನಿರ್ದೇಶನ ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಧಿಕ್ಕರಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ ಎಂದು ದೂರಿದರು. ಈ ಕುರಿತು ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಲಿಖಿತ ದೂರು ಮತ್ತು ಇಮೇಲ್ ಮೂಲಕ ಮಾಹಿತಿ ನೀಡಿದರು. ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಅಧಿಕಾರಿಗಳ ಪರ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಉರುಸು ಸಂದರ್ಭದಲ್ಲಿ ಯಾವುದೇ ಇಲಾಖೆಯ ಅನುಮತಿ ಪಡೆಯದೆ ಜುಲಾಲುಗಳು ಹಾಗೂ ವ್ಯಾಪಾರ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಆರಂಭದಲ್ಲಿ ಎಲ್ಲ ಅಗತ್ಯ ಅನುಮತಿಗಳು ಪಡೆದಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದರು. ಆದರೆ ನಂತರ ವಿವಿಧ ಇಲಾಖೆಗಳ ಮಾಹಿತಿಯನ್ನು ಸಂಗ್ರಹಿಸಿದಾಗ ಯಾವುದೇ ಅನುಮತಿ ನೀಡಿಲ್ಲ ಹಾಗೂ ಸರ್ಕಾರದ ಖಜಾನೆಗೆ ನಿಗದಿತ ಶುಲ್ಕವು ಪಾವತಿಯಾಗಿಲ್ಲ ಎಂಬುದು. ನಾವು 20 ದಿನ ಮುಂಚೆನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಎಲ್ಲಿ ಪೂರ ಎಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅನುಮತಿ ಕೊಡಬೇಕಾದ್ರೆ ಎಲ್ಲ ಪ್ರದೇಶದ ಮೇಲೆ ಕೊಡಬೇಕು ಅಂತ. ಮತ್ತು ಅಲ್ಲಿ ಮುತವಲ್ಲಿ ಅಂತ ಇರ್ತಾರೆ ದರ್ಗಾದಲ್ಲಿ, ಅವರು ಲೆಟರ್ ಪ್ಯಾಡ್ ಮೇಲೆ ತೊಗೊಂಡೋಗಿ ಪರ್ಮಿಷನ್ ತೊಗೊಂಡು ರೂಲ್ಸಿದ್ದಾರೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಂಬಂಧ ಇದ್ದವರು ಹೋಗಿ ಪರ್ಮಿಷನ್ಗೋಸ್ಕರ ಹಾಕಿದ್ದಾರೆ, ಇನ್ನೂವರೆಗೆ ಪರ್ಮಿಷನ್ ತೊಗೊಂಡಿಲ್ಲ. ಮತ್ತು KEBಯಲ್ಲಿ ಕೂಡ ಮುತವಲ್ಲಿ ಅವರ ಮಗ ಮತ್ತು ಮಗ ಸಂಬಂಧಿಸಿದ ವಕಾಫಿಂದ ಅಪಾಯಿಂಟ್ ಆದಂಥ ಮುತವಲ್ಲಿ ಅವರು ಕೂಡ NOC ಕೊಡಬಾರ್ದು ಅಂತೇಳಿ ಹೇಳಿದ್ರು. ಚೀಫ್ ಇಂಜಿನಿಯರ್ ಬಳ್ಳಾರಿಯಿಂದ ಮತ್ತು MD ಸಾಹೇಬ್ ಕಡೆಯಿಂದ ಮತ್ತು ಡಬಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಕೊಡಬೇಡ ಅಂತ ಹೇಳಿದ್ರು. AWE ಶ್ರೀಧರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಅಂದರೆ ಮೇಲಧಿಕಾರಿಗಳ ಒಂದು ಆದೇಶವನ್ನು ಪಾಲನೆ ಮಾಡದೆ ಅವರು ಮನಸ್ಸು ಬಂದಾಗ ಅವರೇ ಪರ್ಮಿಷನ್ ಕೊಡ್ತಾರೆ. ಅಂದರೆ ಈಗ ಮೇಲಧಿಕಾರಿಗಳು ಇರೋ ಸಂಬಂಧ ಏನು? ಸರ್ಕಾರಕ್ಕೆ ಸರ್ಕಾರ ಒಕ್ಕಸಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸರ್. ಕಾರ್ಪೊರೇಷನಲ್ಲಿ ಆಗಲಿ, ಫೈರ್ ಇಂಜಿನಲ್ಲಿ ಆಗಲಿ, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಒಂದು ಇಲಾಖೆಯಲ್ಲಿ ಕೂಡ ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಒಂದು ಅಮೌಂಟ್ನು ಹಾಕಿಲ್ಲ, ಡೆಪಾಸಿಟ್ ಮಾಡಿಲ್ಲ. ಸೊ ಅದೇ ರೀತಿಯಾಗಿ ಈಗ ನೀವಲ್ಲಿ ಕೇಳ್ಬೋದು ಸರ್, ಹೋಗಿ ಅಂಗಡಿಗಳಿದ್ದಾವೆ, ಅಲ್ಲಿ 15,000 ರೂಪಾಯಿ ಪರ್ ಅಂಗಡಿಯಿಂದ ತೊಗೊಂಡು ಕೇವಲ 15 ರೂಪಾಯಿದು ಒಂದು ವೈಟ್ ಪೇಪರ್ ಮೇಲೆ ರಿಸಿಪ್ಟ್ ಕೊಡ್ತಾ ಇದ್ದಾರೆ. ಮತ್ತು ಒಂದು ಬಲ್ಪಿಗೆ 120 ರೂಪಾಯಿಂದ 125 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದಾರೆ. ಒಂದು ಅಂಗಡಿಯಲ್ಲಿ 4 ಅಂಗಡಿ ಇರೋದ್ರಿಂದ 100 ರೂಪಾಯಿ ಪರ್ ಡೇ. ಸೊ ಒಂದು ತಿಂಗಳಾದ್ರೂ 3,000 ರೂಪಾಯಿ. ಇದು ಏನಾಧಾರದ ಮೇಲೆ ಅವರು ರೊಕ್ಕ ತಗೊಂಡಿದ್ದಾರೋ ಗೊತ್ತಿಲ್ಲ. ಒಂದು ಬಲ್ಪಿಗೆ 125 ರೂಪಾಯಿ ಅಂದರೆ ಒಂದು ಅಂಗಡಿಯಲ್ಲಿ 4-5 ಅಂಗಡಿ ಇರ್ತದೆ ಸರ್. 15,000 ರೂಪಾಯಿ ಸಪ್ರೇಟ್ ಮತ್ತು ಇದು ಸಪ್ರೇಟ್. ಅಲ್ಲಿ ಆ ಜಾಗ ಅವ್ರಿಗೆ ಸಮಾಧಾನ ಇಲ್ಲ ಅಂಥವ್ರು ಕೂಡ ಬಂದು ಅಂಗಡಿಗಳು ಹಾಕಿ ವಸೂಲು ಮಾಡ್ತಾರೆ. ಅದನ್ನು ನಾವು ಮುತವಲ್ಲಿ ಅವರು ಎಷ್ಟು ಅಬ್ಜೆಕ್ಷನ್ ಮಾಡಿದ್ರು ಕೇಳೋರಿಲ್ಲ. ನಿನ್ನೇನು ಸಹ ಚಾಲು ಹಂಗೆ ಈಗ ಪರ್ಮಿಷನ್ ಇಲ್ಲದೆ ಚಾಲು ಮಾಡಿಬಿಟ್ಟಿದ್ದಾರೆ. ಇದೇ ಓನರ್ ಯಾರು ಹಾಕಿದ್ದಾರೆ 3-4 ವರ್ಷಗಳ. ರಾಜ್ಯ ಸರ್ಕಾರ ತಡೆ ಹಿಡಿದ ಹೊರಗುತ್ತಿಗೆ ಕಾರ್ಮಿಕರ ಪರಿಷ್ಕೃತ ವೇತನ ಜಾರಿಗೊಳಿಸಬೇಕು ಸೇರಿ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ಕಾರ್ಮಿಕರ ಬಾಕಿ ಪೂರ್ಣ ವೇತನ ತಕ್ಷಣವೇ ಪಾವತಿ ಮಾಡುವಂತೆ ಆಗ್ರಹಿಸಿ ಆಗಸ್ಟ್ 14ರಂದು ಜಿಲ್ಲಾ ಆರೋಗ್ಯ ಇಲಾಖೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದ ಜಿ ಅಡಿವೀರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಧಿಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಪರಿಷ್ಕೃತ ವೇತನ ಜಾರಿ ತಂದಿದ್ದರು. ಆದರೆ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವೇತನ ತಡೆ ಹಿಡಿದಿರುವುದು ಕಾರ್ಮಿಕರ ಕುಟುಂಬ ನಿರ್ವಹಣೆಗೆ ತೀವ್ರ ತೊಂದರೆಯಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ತಡೆ ಹಿಡಿದ ವೇತನ ಜಾರಿಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರಿಗೆ ಕಳೆದ 3 ತಿಂಗಳಿಂದ 6 ತಿಂಗಳವರೆಗೂ ಪಾಪ್ಯುಲರ್ ಇಂಜಿನಿಯರಿಂಗ್ ಸರ್ವಿಸ್ ಬಳ್ಳಾರಿ ಎಂಬ ಖಾಸಗಿ ಏಜೆನ್ಸಿ ವೇತನ ಪಾವತಿಸದೆ ಸಂಪೂರ್ಣ ನಿರ್ಲಕ್ಷ್ಯ. ಈ ಆರೋಗ್ಯ ಇಲಾಖೆಯ ಕಾರ್ಮಿಕರು ಜಿಲ್ಲಾದಾದ್ಯಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಆಗಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಆಗಸ್ಟ್ 14ರಂದು ಇಲ್ಲೇನು ಆರೋಗ್ಯ ಇಲಾಖೆಯ DHO ಆಫೀಸ್ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಒಂದೇ. ಎರಡನೇದು, ಈ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು 6 ತಿಂಗಳಿಂದ ಒಬ್ಬ ಕಾರ್ಮಿಕರಿಗೆ 6 ತಿಂಗಳಿಂದ ಸ್ಯಾಲರಿ ಆಗಿಲ್ಲ, ಒಬ್ಬ ಕಾರ್ಮಿಕರಿಗೆ 3 ತಿಂಗಳಿಂದ ಈ ಇಲಾಖೆಯಲ್ಲಿ ಸ್ಯಾಲರಿ ಆಗಿಲ್ಲ.
ಅದಕ್ಕೋಸ್ಕರ ಈ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನ 63% ಏನು ಮಾಡಿತ್ತು ಸರ್ಕಾರ, ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದ್ದನ್ನ DK ಶಿವಕುಮಾರ್ ಅವರ ಸರ್ಕಾರ ಅದನ್ನ ತಡೆಯಲಿದೆ. ಆದ ಕಾರಣದಿಂದ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡಬೇಕಾಗಿದೆ ಆಗಸ್ಟ್ 14ರಂದು. ಅದಲ್ಲದೆ ಎರಡನೇದಾಗಿ ಕಾರ್ಮಿಕರನ್ನ ಕಾಯಂಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಈ ಎಲ್ಲ ಇಲಾಖೆಗಳಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರನ್ನ ಮೊದಲು ಕಾಯಂ ಮಾಡಿದ್ದಾರೆ. ತದನಂತರ ಸರ್ಕಾರಕ್ಕೆ ಎಷ್ಟೆಲ್ಲ ಕಾರ್ಮಿಕರು ಬೇಕೋ ಅವರನ್ನ ಕಾಯಂ ಮಾಡ್ಕೊಳ್ಳೋಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು. ಈ ಇಲಾಖೆಯಲ್ಲಿ ಟೋಟಲ್ ಆಗಿ ಎಲ್ಲ ಕಾರ್ಮಿಕರಿಗೆ ವೇತನ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ. ವೇತನದಲ್ಲಿ ತಾರತಮ್ಯ ಇದೆ. ಅಧಿಕಾರಿಗಳ ಕಿರುಕುಳಗಳಿದ್ದಾವೆ. ಅದಲ್ಲದೆ ವೇತನ ಕೇಳಕ್ಕೆ ಹೋದರೆ ಇವರು ಕೆಲಸದಿಂದ ಬೇಡ ಅನ್ನೋದು, ವರ್ಗಾವಣೆ ಮಾಡೋದು, ಇಂಥ ಕಿರುಕುಳವನ್ನು ಈ ಇಲಾಖೆಯಲ್ಲಿ ಇದೆ. ಇಂದ ನಾವು 2-3 ಬಾರಿ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ಮಾತುಕತೆ ಆಗಿದೆ. ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಹಾಕಿದ್ದಾರೆ, ಇನ್ನು ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಹಾಕಿಲ್ಲ. 6 ತಿಂಗಳಿಂದ ಒಬ್ಬ ಕಾರ್ಮಿಕರಿಗೆ ಸ್ಯಾಲ್ರಿ ಬರಬೇಕಾಗಿದೆ, ಒಬ್ಬೊಬ್ಬ ಕಾರ್ಮಿಕರಿಗೆ 3 ತಿಂಗಳಿಗೆ ಸ್ಯಾಲ್ರಿ ಬರಬೇಕಾಗಿದೆ. ಈ ಹೊರಗುತ್ತಿಗೆ ಕಾರ್ಮಿಕರ ಜಿಲ್ಲಾದ್ಯಂತ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಬೇಕಂತಕ್ಕಂಥದ್ದು ಸಂಘ ಈ ವಿಷಯ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮನವಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಕಾರ್ಮಿಕರಿಗೆ ಅತಿ ಅಗತ್ಯವಾಗಿರ್ತಕ್ಕಂಥ ಹೋರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಕಾರ್ಮಿಕರಂತೇಳಿ ಕೇಳ್ಕೊಳ್ತೀವಿ.